ಡಿಜಿಟಲ್ ಮೀಡಿಯಾ ಯಾವ ಮಟ್ಟದ ಒಂದು ಬದಲಾವಣೆಗಳನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ತಂದಿದೆ ಅಂದರೆ, ಮೊಬೈಲ್ ಫೋನ್ನ ನಾವು ಯಾವಾಗಲೂ ಓಪನ್ ಮಾಡ್ಕೊಂಡೇ ಇರ್ತೀವಿ ನಾವು. ಹೀಗಾಗಿ ಮೊಬೈಲ್ ಕಂಪ್ನಿಗಳ ಒಂದು ಆದಾಯ ಜಾಸ್ತಿ ಆಗ್ತಾನೇ ಇದೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಈ ಡಿಜಿಟಲ್ ಮೀಡಿಯಾ. ಈ ಡಿಜಿಟಲ್ ಮೀಡಿಯಾದ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಸಮೀವುಲ್ಲಾ ಸರ್ ಅವರು ಮಾತಾಡಿದಾಗ ಖಂಡಿತ ಅದರ ಒಂದು ಅವಶ್ಯಕತೆ ಇದೆ ಅಂತ ಅವತ್ತು ಅನಿಸಿತ್ತು ಮತ್ತು ಅದನ್ನು ಅವರು ಮಾಡಿ ಕೂಡ ತೋರಿಸಿದ್ದಾರೆ ಇವತ್ತು. ಆದರೆ ಇಲ್ಲಿ ನಾವು ಸಾಧಿಸಿ ತೋರಬೇಕಾಗಿರುವಂಥದ್ದೇನು ಅಂದರೆ ಒಂದು ಪ್ರಜ್ಞಾವಂತಿಕೆ, ಎರಡನೇದು ಜವಾಬ್ದಾರಿ. ಯಾಕೆಂದರೆ ಈಗ ನಾವು ಡಿಜಿಟಲ್ ಮೀಡಿಯಾಗಳನ್ನು ನೋಡ್ತಾ ಹೋದಾಗ ಯಾವುದು ಸುಳ್ಳು ಯಾವುದು ನಿಜ ಅನ್ನುವಂಥದ್ದನ್ನು ನಾವು ಅರಿಲಿಕ್ಕೆ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ನಾವು ನಮ್ಮದು ಜವಾಬ್ದಾರಿಯುತವಾದಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮೂಲಕ, ನಮ್ಮ ಮೀಡಿಯಾದ ಮೂಲಕ ಅನ್ನುವಂಥದ್ದನ್ನು ನಾವು ತೋರಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾ, ಇವತ್ತು ಡಿಜಿಟಲ್ ಮೀಡಿಯಾ ಎಸ್ಪೆಷಲಿ ಪ್ರತಿಯೊಬ್ಬ ಜನರಿಗೂ ಕೂಡ ರೀಚ್ ಆಗುತ್ತೆ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಧ್ರುವ್ ರಾಟೆ ಅಂತ ಒಬ್ಬ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾನೆ. ಆ ಯೂಟ್ಯೂಬ್ ಚಾನಲ್ಗೆ ಆಲ್ಮೋಸ್ಟ್ 70 lakhs 25 crores 25 ಕೋಟಿ ಜನ ಅದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಕಾರಣ ಏನು ಅಂದರೆ ಆತ ವಾಸ್ತವ ಮಾತಾಡ್ತಾನೆ, ಅದಕ್ಕೆ ಪೂರಕವಾದಂತಹ ಒಂದು ದಾಖಲಾತಿಗಳನ್ನ ಅಲ್ಲಿ ತೋರಿಸ್ತಾ ಹೋಗ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದಮೇಲೆ NDTV ಬಿಟ್ಟಂತಹ ನಮ್ಮ ಒಬ್ಬ ಹಿರಿಯ ಪತ್ರಕರ್ತ ಅವರು ಕೂಡ ಒಂದು ಸೋಷಿಯಲ್ ಮೀಡಿಯಾನ ಆರಂಭ ಮಾಡಿದ್ರು. ಅವರಿಗೂ ಕೂಡ ಅಷ್ಟೇ ಸಂಖ್ಯೆಯ ಒಂದು ಫಾಲೋವರ್ಸ್ ಇದ್ದಾರೆ. ಇದರ ಅರ್ಥ ಏನು ಅಂದರೆ ಇವತ್ತಿನ ಮಾಧ್ಯಮಗಳು ಯಾವುದೂ ಕೂಡ ಸತ್ಯವನ್ನು ತೋರಿಸ್ತಾ ಇಲ್ಲ ಅನ್ನೋದು ಅಷ್ಟೇನೇನಲ್ಲ. ಇಷ್ಟೇ ಸಂಖ್ಯೆಯ ಜನ ಇವತ್ತೇನಾದರೂ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾನ ಫಾಲೋ ಮಾಡಿಬಿಡ್ತು ಅಂದರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದ ರೇಟಿಂಗ್ಸು, ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದ ಆದಾಯಗಳು ಎಲ್ಲೆಲ್ಲೋ ಹೋಗ್ಬಿಡ್ತಿರ್ತಾರೆ. ವಿಕ್ರಮ್ ರವೀಶ್ ಸೊ ಹೀಗಾಗಿ ನಾನು ಇಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಮಾತಾಡ್ಲಿಕ್ಕೆ ಪ್ರಭಾಕರ್ ಅವರು ಇದ್ದಾರೆ, ಸಮೀವುಲ್ಲಾ ಅವರು ಇದ್ದಾರೆ. ಆಗೋಯ್ತಾ ಇಷ್ಟು ಬೇಗ? ಬೇಡ ಸರ್. ಹಂಗಾರೆ ಈ ಸಂದರ್ಭದಲ್ಲಿ ಒಂದೇ ಒಂದು ಪ್ರಾಮಾಣಿಕದ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಸೇರಿ ಮಾಡೋಣ. ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಇವತ್ತಿನ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು ಸಂದೇಶವನ್ನು ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡೋಣ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಹಸಿವಾಗಿರುತ್ತೆ, ಮೋಸ್ಟ್ಲಿ ಊಟ ಮಾಡೋಣ. ನನ್ನ ಕಡೆಯಿಂದ ಒಂದು ಮನವಿ. ಇವತ್ತು ನಮ್ಮ ಮುಖ್ಯ ವಾಹಿನಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ತಾವು ನೋಡ್ತಾನೆ ಇದ್ರಿ. ತಾವು ಕೂಡ ಮಾಧ್ಯಮದಲ್ಲೇ ಆಲ್ಮೋಸ್ಟ್ ಇಬ್ಬರು ಒಂದೇ ವರ್ಷನೇ ಎಂಟ್ರಾಗಿರೋದು ಅಲ್ಲ? ನೀವು ಅವ್ರು ಸೀನಿಯರ್ ಬಿಡ್ರಿ, ಅವ್ರು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು. ಒಂದು ನಿಮಿಷ, ನಾನು ಏನೋ ಮಾತಾಡೋಕ್ಕೆ ಅಂತ ಹೊಂಟಿದ್ದೀನಿ. ಯಾಕಂದರೆ ಈಗ ಸಮೀವುಲ್ಲಾ ಸರ್ ಅವರು ಮಾತು ಹೇಳಿದ್ರು, ಇವತ್ತು ಸೋಷಿಯಲ್ ಮೀಡಿಯಾಗಳ ಡಿಜಿಟಲ್ ಮಾಧ್ಯಮದ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಮಾಡೋಣ ಅನ್ನುವಂಥದ್ದನ್ನು ಹೇಳಿದ್ರು. ನಾನು ಪ್ರಭಾಕರ್ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ, ಅವ್ರು ಯಾವತ್ತೂ ಕೂಡ ನಮ್ಮ ಮಾಧ್ಯಮ ಮತ್ತು ಮಾಧ್ಯಮದ ಸಂಘಟನೆಗಳ ಒಂದು ಉದ್ದೇಶಗಳು ಮತ್ತು ಅದರ ಜೊತೆಯಲ್ಲಿ ಯಾವತ್ತೂ ನಿಂತ್ಕೊಳ್ತಾರೆ. ಇವತ್ತು ನಮ್ಮ ಪ್ರೆಸ್ ಕ್ಲಬ್ಬಿನ ಪ್ರತಿಯೊಂದು ಒಂದು ಚಟುವಟಿಕೆ ಏನು ನಡೀತಾ ಇದೆ ಅದರ ಹಿಂದೆ ಪ್ರಭಾಕರ್ ಅವರ ಒಂದು ಶಕ್ತಿ ಇದೆ. ನಮ್ಮ
ಇವತ್ತು ನೀವು ನೋಡ್ತಿರ್ಬೋದು ಅಲ್ಲಿ ಹೊರಗಡೆ ಈ ಒಂದು LED ಸ್ಕ್ರೀನ್ ಹೊಸ್ದಾಗಿ ಬಂದಿದೆ ಈಗ, ಅದು ಇವ್ರ ಕೊಡುಗೆ. ಮತ್ತು ಪ್ರತಿ ಶುಕ್ರವಾರ ನಾವಿಲ್ಲಿ ಮ್ಯೂಸಿಕಲ್ ಒಂದು ಇದನ್ನು ಮಾಡ್ತಾ ಇದ್ದೇವೆ, ನೈಟನ್ನು ಮಾಡ್ತಾ ಇದ್ದೇವೆ. ಅದು ಕೂಡ ಪ್ರಭಾಕರ್ ಅವರ ಒಂದು ಸಹಕಾರದಿಂದ ನಡೀತಾ ಇರುವಂಥದ್ದು. ಹೀಗಾಗಿ ಪ್ರಭಾಕರ್ ಅವರಲ್ಲಿ ಒಂದು ಮನವಿ ನಂದು ಏನಂದರೆ, ಮುಖ್ಯವಾಹಿನಿಗಳಲ್ಲಿ ಇವತ್ತು ಯಾವ ರೀತಿ ಸುದ್ದಿಗಳನ್ನು ತಿರ್ಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳದಂತಹ ಒಂದೇ ಒಂದು ಸ್ಟೇಟ್ಮೆಂಟು ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಯಾವ ರೀತಿ ತಿರ್ಚಿದ್ರು ಅನ್ನೋದನ್ನು ನೋಡೋದು. ಯುದ್ಧ ನನಗಿಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ವಂತೆ ಅಂತ ಒಂದು ಮಾತಾಡ್ತಾರೆ. ಆ ಮಟ್ಟದ ಒಂದು ತಿರುಚುವಿಕೆ ಶುರುವಾಗಿದೆ. ಇದರ ಮಧ್ಯದಲ್ಲಿ ಯಾರಾದರೂ ಒಂದು ಮಾಧ್ಯಮ ಹೋಗ್ಬಿಟ್ಟು ಯುದ್ಧದಲ್ಲಿ ತನ್ನ ಮನೆಯವ್ರನ್ನ ಕಳ್ಕೊಂಡಿರೋಂಥ ಒಂದು ಕುಟುಂಬದ ಒಂದು ರಿಯಾಕ್ಷನ್ಸ್ ಅಥವಾ ಏನಾದ್ರು ಕೇಳಿದಾಗ ನಿಮ್ಗೆ ಯುದ್ಧ ಬೇಕಾ ಬೇಡವಾ ಅಂತ ಹೇಳಿದ್ರೆ ಮನೆಯವ್ರನ್ನ ಕಳ್ಕೊಂಡಿರೋವಂಥವ್ರು ಯುದ್ಧ ಬೇಕು ಅಂತಾರೆ. ನಮ್ಮ ಮಾಧ್ಯಮಗಳು ಯಾರೂ ಕೂಡ ಮುಖ್ಯವಾಹಿನಿಗಳು ಯುದ್ಧದ ಒಂದು ವಾರ್ಡ್ ಗ್ರೌಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯಾರು ಇದು ಮಾಡಲ್ಲ. ದಯವಿಟ್ಟು ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮಾಧ್ಯಮ ಏನಿದೆ ಅದನ್ನು ಸ್ವಲ್ಪ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ್ರೆ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಸವಲತ್ತುಗಳನ್ನ ಕೊಡ್ತಾ ಇದೆ, ಯಾವ್ಯಾವ ಇಲಾಖೆಗಳಿಂದ ಏನಾಗ್ತಿದೆ ಅನ್ನೋದನ್ನ ಒಂದು ಮುಂದೆ ತರುವಂತಹ ಪ್ರಯತ್ನವನ್ನು ಪ್ರಭಾಕರ್ ಅವರು ಮತ್ತು ಅವ್ರ ತಂಡ ಮಾಡಲಿ ಅನ್ನೋದು ನನ್ನ ಕೋರಿಕೆ, ಅಷ್ಟು ಬಿಟ್ಟರೆ ಇನ್ನೇನೂ ಅಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.